ಹಲೋ ಆಲ್ ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಹೋಪ್ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಹೆಲ್ತಿಯಾಗಿ, ಟೇಸ್ಟಿಯಾಗಿರುವಂತಹ ಒಂದು ಮೆಂತ್ಯ ದೋಸೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್‌ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನೂ ಕೂಡ ಕಮೆಂಟ್ ಸೆಕ್ಷನ್‌ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್‌ಗೂ ಕೂಡ ಶೇರ್ ಮಾಡಿ ಅಂತ. ಸೊ ಮೆಂತ್ಯ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಒಳ್ಳೇದು ಅಂತ ಎಲ್ರಿಗೂ ಗೊತ್ತಿರೋದೇ ಇರುತ್ತೆ. ಸೊ ನಮ್ಮ ಬಾಡಿನ ಕೂಲ್ ಆಗಿಡೋದಲ್ಲದೆ ಪ್ರೆಷರ್‌ನ ಕಡಿಮೆ ಮಾಡುತ್ತೆ, ಹಾಗೆ ಕೊಲೆಸ್ಟ್ರಾಲ್‌ನ ಕಡಿಮೆ ಮಾಡುತ್ತೆ. ಯಾರೆಲ್ಲ ಡಯಾಬಿಟಿಸ್ ಇರ್ತಾರೆ ಅವ್ರಿಗೂ ಕೂಡ ತುಂಬಾನೇ ಒಳ್ಳೇದು. ಖಾಲಿ ಹೊಟ್ಟೆಲಿ ಮೆಂತ್ಯ ನೀರನ್ನ ಕುಡಿಯೋದ್ರಿಂದ ಹಲವಾರು ಪ್ರಯೋಜನಗಳನ್ನ ಪಡ್ಕೋಬಹುದು ಅಂತ ಹೇಳ್ಬೋದು. ಸೊ ಹಾಗೆ ಮೆಂತ್ಯನ ನಾವು ತಲೆಗೆ ಕೂಡ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಹಾಗೆ ಹೇರ್ ಶೈನ್ ಆಗುತ್ತೆ ಅಂತಾನೂ ಹೇಳಲಾಗುತ್ತೆ. ಸೊ ನಾನಿಲ್ಲಿ 2 ಕಪ್‌ನಷ್ಟು ಅಕ್ಕಿನ ತಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದ್ಮೇಲೆ ಅಕ್ಕಿನ ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ಸೊ ಈ ಬರೀ ಮೆಂತ್ಯದಿಂದ ಮಾತ್ರ ಅಲ್ಲ, ನಾವು ಅಕ್ಕಿ ತೊಳೆದಿದ್ದ ನೀರನ್ನು ಕೂಡ ಸಾಕಷ್ಟು ಪ್ರಯೋಜನಗಳನ್ನ ಪಡ್ಕೋಬಹುದು. ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಯಾವ್ದಾದ್ರು ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಾದ್ಮೇಲೆ ನಾನು ಒಂದು 2 ಕಪ್‌ನಷ್ಟು ಅಕ್ಕಿನ ತಗೊಂಡು ಅದನ್ನ ನೆನೆಸ್ಲಿಕ್ಕೆ ಇಕ್ಕಿದ್ದೀನಿ. ಅದಾದ್ಮೇಲೆ 1 ಕಪ್ಪಿಗೆ 1 ಸ್ಪೂನ್ ತರ ಮೆಂತ್ಯ ಕಾಳನ್ನ ಹಾಕಿ ನೆನೆಸ್ತಾ ಇದ್ದೀನಿ. ಸೊ ಮೆಂತ್ಯ ಸ್ವಲ್ಪ ಕಹಿ ಅನ್ನಿಸ್ಬೋದು, ಆದರೆ ಬಾಡಿಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಅಟ್ಲೀಸ್ಟ್ ನಾವು ಒಂದು ತಿಂಗಳಲ್ಲಿ ಒಂದು 2 ಸರಿ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಕ್ಯಾಲ್ಸಿಯಂ ಸಿಗುತ್ತೆ. ಸೊ ದೊಡ್ಡೋರು ಹೇಳ್ತಾರಲ್ಲ, ಮೆಂತ್ಯ ಮುದ್ದೆ ಮಾಡ್ಕೊಡ್ಬೇಕು. ಈಗ ಬಾಣಂತಿಲಾಗಿರ್ಬೋದು, ಇಲ್ಲ ಹೆಣ್ಮಕ್ಳು ಋತುಮತಿ ಆಗಿರುವಂತಹ ಸಂದರ್ಭದಲ್ಲಾಗಿರ್ಬೋದು, ಈ ಮೆಂತ್ಯನ ತುಂಬಾನೇ ಬಳಸ್ತಾರೆ. ಯಾಕೆ ಅಂದ್ರೆ ಅದು ಇವಾಗ ಮಾತ್ರ ಅಲ್ಲ, ನಮ್ಮ ಹಿಂದಿನ ಕಾಲದಿಂದನೂ ಕೂಡ ಮೆಂತ್ಯ ಅನ್ನೋದು ಅಷ್ಟು ಬೆನಿಫಿಟ್ಸ್ ಇದೆ ಅನ್ನೋದು ಎಲ್ಲೂ ಕೂಡ ತಿಳಿದಿರುವಂತಹ ವಿಷಯ. ಸೊ ಹಾಗಾಗಿ ಅಕ್ಕಿ ಮತ್ತೆ ಮೆಂತ್ಯ. ಸೊ ಈ ದೋಸೆಗೆ ನಾನು ಯಾವುದೇ ರೀತಿಯ ಉದ್ದಿನ ಬೇಳೆನ ಆಡ್ ಮಾಡಿಲ್ಲ. ಸೊ ಇದಕ್ಕೇನಪ್ಪಾ ಅಂತಂದ್ರೆ, ಇದು ಸಾಫ್ಟ್ನೆಸ್ ಬರಬೇಕು ಅಂತಂದ್ರೆ ಇದಕ್ಕೆ 2 ಹಿಡಿಯಷ್ಟು ಅವಲಕ್ಕಿನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಮೆಂತ್ಯನ ನಾವು ಮೊಳಕೆ ಬರಿಸಿ ತಿನ್ನೋದ್ರಿಂದ ಕೂಡ ತುಂಬಾನೇ ಒಳ್ಳೆ ಬೆನಿಫಿಟ್ಸ್‌ನ ನಾವು ತಗೋಬಹುದು. ಸೊ ಹಾಗೆ ಮೆಂತ್ಯ ಸೊಪ್ಪು, ನಾವು ಏನೆಲ್ಲ ಸೊಪ್ಪು ಸಿಗುತ್ತಲ್ಲ, ಆ ಮೆಂತ್ಯ ಸೊಪ್ಪು ಕೂಡ ನಮ್ಮ ಬಾಡಿಗೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾವು ಕೂಡ ಅದನ್ನ ದೋಸೆನಲ್ಲಾಗಿರ್ಬೋದು, ಚಪಾತಿ ಇಲ್ಲ ಪಲ್ಯಗಳಲ್ಲೂ ಕೂಡ, ಕರಿ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಡಿಶಸ್‌ಗಳಲ್ಲೂ ನಾವು ಮೆಂತ್ಯ ಸೊಪ್ಪನ್ನ ಜಾಸ್ತಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ಸ್ ಹಾಗೆ ಮಿನರಲ್ಸ್‌ಗಳು ಸಿಗುತ್ತೆ ಅಂತ ಹೇಳ್ತಾ, ಸೊ ಇವಾಗ ಈ 3 ಇಂಗ್ರೀಡಿಯೆಂಟ್‌ನ ನಾನು ನೆನೆಸ್ಕೊತಾ ಇದೀನಿ. 5ರಿಂದ 6 ಅವರ್ ನೆನೆಸ್ಕೋಬೇಕಾಗತ್ತೆ. ಇಲ್ಲ ಮಾರ್ನಿಂಗ್ ನೀವು ನೆನೆಸ್ಲಿಕ್ಕಿಟ್ಟು ಇಲ್ಲ ಈವ್ನಿಂಗ್‌ವರೆಗೂ ವೆಯ್ಟ್ ಮಾಡಿ, ಈವ್ನಿಂಗ್ ಗ್ರೈಂಡ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ನಾನು ಇದಾದ್ಮೇಲೆ ಇದೆಲ್ಲವೂ ಕೂಡ ನೆಂದಾಗಿದೆ. ಸೊ ಯಾರೆಲ್ಲ ತುಂಬಾ ಕಹಿ ಅನ್ಸುತ್ತೆ, ಇಲ್ಲ ಚಿಕ್ಕ ಮಕ್ಳಿರ್ತಾರೆ ಅಂಥವ್ರು ಏನ್ ಮಾಡ್ಬೋದು, ಈ ನೀರಿನಲ್ಲಿರುವಂಥ ಕಹಿ ಅಂಶನ ತೆಗಿಬೋದು. ಈಗ ನಮ್ಮ ಮನೆಯಲ್ಲಿ ನನ್ನ ಮಗಳು ತಿನ್ನಲ್ಲ ಅನ್ನುವಂಥ ಕಾರಣಕ್ಕೆ ಮೆಂತ್ಯದ ನೀರನ್ನ ತೆಗೆದು, ಅದ್ರಲ್ಲಿ ತುಂಬಾ ಕಹಿ ಇರುತ್ತೆ, ಅದನ್ನ ಬೇಕಾದ್ರೆ ನೀವು ರುಬ್ಕೊಳಕ್ ಹಾಕ್ರೆ ಸ್ವಲ್ಪ ಕಹಿ ಅನ್ನೋದು ಕೂಡ ಕಡಿಮೆ ಆಗತ್ತೆ. ಸೊ ನಾನಿವಾಗ ಇದೆಲ್ಲನೂ ಕೂಡ ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನ ಗ್ರೈಂಡ್ ಮಾಡಿ ಆದ್ಮೇಲೆ ಅದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು, 1 ಚಿಟಿಕೆ ಸೋಡಾನ ಸೇರಿಸ್ಕೊಂಡು ನಾನು ನೈಟೇ ಕೂಡ ಕಲ್ಸಿಟ್ಬಿಟ್ರೆ ಸ್ವಲ್ಪ ಹುಳಿ ಬಂದಿರೋದ್ರಿಂದ ಸೊ ಮೆಂತ್ಯದಲ್ಲಿರೋ ಕಹಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಹೆಚ್ಚುವರಿ ನೀರನ್ನ ಬೇಕಾಗಿದ್ರೆ ನೀವು ಕೂಡ ಆಡ್ ಮಾಡ್ಕೋಬಹುದು, ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಂಡು. ಇವಾಗ ಇದೆಲ್ಲವೂ ಕೂಡ ಬ್ಯಾಟರ್ ಚೆನ್ನಾಗಿ ಕನ್ಸಿಸ್ಟೆನ್ಸಿ ದೋಸೆ ಕನ್ಸಿಸ್ಟೆನ್ಸಿಗಿದೆ. ಸೊ ಅದಾದ್ಮೇಲೆ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಮಾರ್ನಿಂಗ್ ಈ ರೀತಿ ಆಗಿರುತ್ತೆ. ಸೊ ಅದಾದ್ಮೇಲೆ ನಾನು ಇದಕ್ಕೆ ದೋಸೆಗೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಟೊಮ್ಯಾಟೊ ಚಟ್ನಿನ ಮಾಡಿರ್ತೀನಿ. ನಾರ್ಮಲ್ ಕಾಯಿ ಚಟ್ನಿಗಿಂತ ಟೊಮ್ಯಾಟೊ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ಮೆಂತ್ಯ ಹಾಕಿರುವಂಥ ಕಾರಣ ಸ್ವಲ್ಪ ಸ್ವಲ್ಪ ಗಂಟು ರೀತಿ ಅಂತ ಇರುತ್ತೆ. ಅದನ್ನ ನಾವು ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಈ ಟೊಮ್ಯಾಟೊ ಚಟ್ನಿ ಮಾಡಲಿಕ್ಕೆ ಇದು ಕೂಡ ತುಂಬಾನೇ ಸಿಂಪಲ್ ಹಾಗೆ ಈಸಿ. ಕರಿಬೇವು, ಕೊತ್ತಂಬರಿ, ಹಾಗೆ ಟೊಮ್ಯಾಟೊ, ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಮತ್ತೆ ಸ್ವಲ್ಪ ಜೀರಿಗೆ, ರುಚಿಗೆ ಬೇಕಾಗಿರುವಷ್ಟು ಉಪ್ಪು, ಹಾಗೆ ಖಾರಕ್ಕೆ ಬೇಕಾಗಿರುವಷ್ಟು ಒಣಮೆಣಸಿನಕಾಯಿ, ಇದೆಲ್ಲವನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡಿ ಒಂದ್ಸರಿ
ಗ್ರೈಂಡ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಏನಾದ್ರು ಬೇಕಿತ್ತು ಅಂತಂದರೆ ಒಗ್ಗರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸಕ್ಕ ಟೇಸ್ಟಿಯಾಗಿರುವಂತಹ ದೋಸೆ ಮಾತ್ರ ಅಲ್ಲ, ಇಡ್ಲಿಗೂ ಕೂಡ ತುಂಬಾ ಟೇಸ್ಟಿಯಾಗಿರುವಂತಹ ಚಟ್ನಿ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಸೊ ಅದಾದ್ಮೇಲೆ ನಾನು ಈ ರೀತಿಯಾಗಿ ದೋಸೆನ ಹಾಕ್ಕೊಂತಾ ಇದ್ದೀನಿ. ದೋಸೆ ಅಂತೂ ತುಂಬಾನೇ ಸಾಫ್ಟ್ ಆಗಿತ್ತು. ಬೆಳಿಗ್ಗೆ ತಿಂಡಿಗೆ ಮಾತ್ರ ಅಲ್ಲ, ಮಧ್ಯಾಹ್ನ ಊಟಕ್ಕೂ ಕೂಡ ತುಂಬಾನೇ ಸಾಫ್ಟ್ ಆಗಿ ದೋಸೆ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿತ್ತು ಅಂತೇಳಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇದೇ ರೀತಿಯ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಮೆಂತ್ಯ ದೋಸೆ ರೆಸಿಪಿ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ, ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.